ಇದನ್ನ ಸಿನಿಮಾ ಕಂಪೇರ್ ಮಾಡ್ತೀನಿ ನಾನು. ನೀವು ಬೇಜಾರಾಗಿಲ್ಲ ಅಂದ್ರೆ ಆಫ್‌ಕೋರ್ಸ್ ಮಾರ್ಕೆಟ್ ಸಮ್ ಟೈಮ್ಸ್ ಏರುಪೇರು ಆಗ್ಬೋದು ಹೌದು. ಬಜಾರಲ್ಲಿ. ಬಟ್ ಪಾಸಿಟಿವ್ ಆರ್ ನೆಗೆಟಿವ್ ಬ್ರ್ಯಾಂಡ್ ಅಂತೂ ಆಗಿದ್ದೀರಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮಾರ್ಕೆಟ್ ಇಲ್ಲ ಅಂದ್ರೂ ಹೆಸರಿದೆ ಅನ್ನೋದ್ರ ಬಗ್ಗೆ. ಆಮ್, ಸಿ ಮಾರ್ಕೆಟ್ ಅನ್ನೋದು ಐ ಥಿಂಕ್ ಒಂದು ಸಕ್ಸಸ್ ಅಂತ ಬಂದಮೇಲೆ ಅದು ಆಟೋಮ್ಯಾಟಿಕ್ ಆಗಿ ಬಂದೇ ಬರುತ್ತೆ. ರೆನ್ಯುಮರೇಷನ್ ವೈಸ್ ಆಗಿರ್ಬೋದು, ಕಲೆಕ್ಷನ್ ವೈಸ್ ಆಗಿರ್ಬೋದು, ಅದೆಲ್ಲ ಆದಾಗ ಮಾರ್ಕೆಟ್ ಅಂತ ಒಂದು ಹೆಸರು ಬರುತ್ತೆ. ಮಾರ್ಕೆಟ್ ಇದೆ ಹುಡುಗನಿಗೆ ಅಂತ. ಬಟ್ ಒಂದು ನಾನು ಗಳಿಸ್ಕೊಂಡಿರೋದು ರೆಸ್ಪೆಕ್ಟು, ಮತ್ತು ನೀವು ಹೇಳ್ದಂಗೆ ಮರ್ಯಾದೆ ಇದೆ. ಆ್ಯಂಡ್ ಜನ ನನ್ನ ಇಷ್ಟಪಡ್ತಾರೆ. ಯಾವ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ರು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ನ ತುಂಬ ಇಷ್ಟಪಡ್ತಾರೆ. ಆಮೇಲೆ ಸಿನಿಮಾ ಮಾಡಿದಾಗ ಕೋ ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಬ್ಬರು ಸೀನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ನಾನು ಕೊಡುವಂಥ ಒಂದು ಗೌರವ ಅವ್ರಿಗೆ ಕೊಡುವಂಥದ್ದು ತುಂಬ ಇಷ್ಟಪಟ್ಟಿದ್ದಾರೆ ನನ್ನ. ಸೊ ಅದು ಐ ಥಿಂಕ್ ಅದು ಒಂದು ಅಚೀವ್ಮೆಂಟೇ. ಅದು ಈಸಿ ಅಲ್ಲ. ಯಾಕಂದರೆ ಏನಿಲ್ಲ ಅಂದಾಗಲೂ ಸಿನಿಮಾಗಳು ಮಾಡೋದಿದೆಯಲ್ಲ, ಕಂಟಿನ್ಯೂಸ್ ಇವಾಗ ನೋಡಿದ್ರೆ ನಂದು ಆ್ಯಕ್ಚುಲಿ ಕೌಂಟ್ ನೋಡಿದಾಗ ನಂದು 20ನೇ ಸಿನಿಮಾ ಮುಹೂರ್ತ ಆಗಿರೋದು, ಮುಹೂರ್ತ ಆಗಿ ಶೂಟಿಂಗ್ ನಡೀತಾ ಇರೋದು, ರಿಲೀಸ್ ಆಗಿರೋದು, ಕೆಲವು ಒಂದೆರಡು ಸಿನಿಮಾ ನಿಂತಿರೋದು, ಎಲ್ಲ ತೊಗೊಂಡ್ರು ಐ ಥಿಂಕ್ ಒಂದು 20th ಸಿನಿಮಾ ನಂದು ಕೌಂಟ್ ಆಗಿರೋದು. ಸೊ ಐ ಥಿಂಕ್ ನನಗೆ ಅದೊಂದು ಅಚೀವ್ಮೆಂಟೇ. ಒಂದು 15 ಇಯರ್ಸಲ್ಲಿ 20th ಸಿನಿಮಾ ಅಂದ್ರೂ ಐ ಥಿಂಕ್ ಇಟ್ಸ್ ಒನ್ ಅಚೀವ್ಮೆಂಟು. ಇನ್ನು ಪ್ರಾಪರಾಗಿ ಒಂದು 5 ಸಿನಿಮಾ ಇನ್ನು ನೆಕ್ಸ್ಟು ಕಚ್ಕೊಂಡೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಐ ಥಿಂಕ್ 25th ಸಿನಿಮಾ ಐ ಥಿಂಕ್ ಒಂದು ಒಳ್ಳೆ ಹೈಟಿಗೆ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಇಷ್ಟು ದಿನ ನಟ ಧರ್ಮಕೀರ್ತಿರಾಜ್ ಅಂತಿದ್ರು. ಈಗ ಬಿಗ್ ಬಾಸ್ ಖ್ಯಾತಿಯ ಧರ್ಮಕೀರ್ತಿರಾಜ್ ಅಂತಾನೂ ಕರೆಸ್ಕೊಳ್ತಾರೆ. ಎಷ್ಟು ಪ್ಲಸ್ ಆಗುತ್ತೆ ಈ ವೇದಿಕೆ ಅಂತ ಅನ್ಸುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ತಮಗೆ? 100% ಐ ಥಿಂಕ್ ಫಸ್ಟ್ ನನಗೆ ಬಂದಿದ್ದು ಕೀರ್ತಿರಾಜ್ ಅವ್ರ ಮಗ ಅಂತ ಒಂದು ಟ್ಯಾಗ್ ಇತ್ತು. ಧರ್ಮ ಕೀರ್ತಿರಾಜ್ ಅಂದಾಗ ಪಕ್ಕದಲ್ಲಿ ಕೀರ್ತಿರಾಜ್ ಅಂತ ಇತ್ತು. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಬಟ್ ಅದರಿಂದ ನಾನು ಏನೋ ಮಾಡ್ಬಿಡ್ತೀನಿ, ಸುಮ್ಮನೆ ತಂದೆಯವ್ರ ಹೆಸರು ಇಟ್ಕೊಂಡು ಅದು ಇದು ಮಾಡೋದಂತ ತಪ್ಪು. ಖಂಡಿತ ನಾನೇ ಕಷ್ಟ ಬೀಳಬೇಕು, ನಾನೇ ಮೇಲೆ ಬರಬೇಕು, ನನ್ನದೇ ಒಂದು ಇದು ಶ್ರಮ ಇರಬೇಕು, ಇಂಡಸ್ಟ್ರಿಯಲ್ ಒಂದು ಇದಾಗೋದು. ಅದ್ರ ಜೊತೆಗೆ ಐ ಥಿಂಕ್ ದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಮೀನಾತಿ ಉದೀಪ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು, ದಿನಕರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರ ಪ್ರೊಡಕ್ಷನ್ ಬಂದಂಥ ಸಿನಿಮಾ ನವಗ್ರಹ, ಅಲ್ಲಿಂದ ಐ ಥಿಂಕ್ ಒಂದು ಅವ್ರು ಕೊಟ್ಟಂಥ ಒಂದು ಬಿಡ್ದು ಕ್ಯಾಡ್ಬರೀಸ್. ಆ್ಯಂಡ್ ನನಗೆ ಆ ಸಾಂಗ್ ಕೊಟ್ಟಿದ್ದು ಕಣ್ಕಣ ಸಲಿಗೆ ಸೂಪರ್ ಡೂಪರ್ ಹಿಟ್ ಆಗಿದೆ. ಮೋರ್ ದೆನ್ 1 crore ವ್ಯೂಸ್ ಮೇಲಿದೆ ಆ ಸಾಂಗು. ಸೊ ಜನ ನೋಡಿದ್ದಾರೆ. ಸೊ ಐ ಥಿಂಕ್ ಅದ್ರ ಜೊತೆ ನನಗೆ ಸೇರಿಕೊಂಡಿರೋದು ಒಂದು ಡಿಗ್ರಿ, ಇವಾಗ ಒಂದು ಫೈನಲ್ ಇನ್ನೊಂದು ಡಿಗ್ರಿ ನನಗೆ ಬಂದಿರೋದು. ಅದ್ರ ಜೊತೆ ನಾನು ಅದನ್ನು ಬಿಟ್ಟಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ, ಯಾಕಂದರೆ ಅದು ಫಸ್ಟ್ ನನಗೆ ಬಂದಿದ್ದು. ಅದ್ರ ಜೊತೆ ಬಂದಿರೋದು ಬಿಗ್ ಬಾಸ್ ಧರ್ಮ ಅಂತಲೇ ಬರ್ತಾ ಇದೆ, ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಸೊ ಅದೆಲ್ಲೋ ನನಗೆ ಒಂದು ಖುಷಿ, ಒಂದು ಅದ್ಭುತವಾದ ವೇದಿಕೆ. ಆಮೇಲೆ ಈ ವೇದಿಕೆನ ಐ ಥಿಂಕ್ ಬಿಗ್ ಬಾಸ್ನ ನಾನು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡು ಅಂತ ನಂಗೆ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನನ್ನ ಹೆಸರನ್ನ ಹಾಳು ಮಾಡ್ಕೊಳೋದು, ಇಲ್ಲ ನನ್ನ ಒಂದು ಬೇರೆ ಶೇಡಲ್ಲಿ ನಾನು ಆಟ ಆಡಬೇಕು ಅದು ನನಗೆಲ್ಲೂ ಅನಿಸ್ಲಿಲ್ಲ. ಆಮೇಲೆ ಅದು ಆ್ಯಕ್ಟ್ ಮಾಡೋಕ್ಕೂ ಆಗೋಲ್ಲ. ಒಂದಿನ 2 ದಿನ ಏನೋ ಒಂದು ಸ್ವಲ್ಪ ಇದು ಮಾಡ್ಬೋದು, ಹಿಂಗಿರ್ತೀನಿ ಹಂಗಿರ್ತೀನಿ ಅಂತ. ಬಟ್ ಆಮೇಲೆ ಹೋಗ್ತಾ 25 ಕ್ಯಾಮ್ರಾ ಇರೋದನ್ನ ಮರ್ತ್ಬಿಡ್ತೀವಿ. ಸೊ 55 ಡೇಸ್ ಅನ್ನೋ ಜರ್ನಿನಲ್ಲಿ ಆ ಪ್ರೆಷರ್ಸು, ಟಾಸ್ಕ್ ಅನ್ನೋ ಪ್ರೆಷರು, ನಾಮಿನೇಷನ್ ಪ್ರೆಷರು, ಮತ್ತು ಪ್ರತಿಯೊಂದೂ ಇರುತ್ತೆ. ಸೊ ಬಿಗ್ ಬಾಸ್ ಮನೇಲಿ ಎಲ್ಲೋ ಒಂದು ಕಡೆ ಒಂದು ಆ್ಯಕ್ಟಿಂಗ್ ಅಂತ ಮಾಡೋಕ್ಕಾಗಲ್ಲ, ಯಾಕಂದರೆ 75 ಕ್ಯಾಮ್ರಾ ಇರೋದಂತ ಒಂದ್ಸಲಿ ಮರ್ತ್ಬಿಟ್ಟಿರ್ತೀವಿ, ಯಾಕಂದರೆ ನಮ್ಮ ಥರ ನಾನು ತೋರಿಸ್ಬೇಕಲ್ಲಿ. ಸೊ ಐ ಥಿಂಕ್ ಒಂದು ಆ ಜರ್ನಿಯಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಐ ಥಿಂಕ್ ಬಿಗ್ ಬಾಸ್ ನನಗೆ ತುಂಬ ಒಂದು ಅದ್ಭುತವಾದ ಒಂದು ವೇದಿಕೆ ಆಗೈತೆ. ನನಗೆ ಒಂದು ಇನ್ನೊಂದು ಎಲ್ಲೋ ಒಂದು ಕಡೆ ಏನೂ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಕೆಲವು ಸಿನಿಮಾಗಳಿದ್ರೂ ಯಾಕೆ ಕೈ ಹಿಡಿತಿಲ್ಲ, ಸಿನಿಮಾಗಳು ಕೈ ಹಿಡಿತಿಲ್ಲ. ಕೆಲವು ಪ್ರೊಡ್ಯೂಸರ್ಗಳು ನಾನು ದುಡ್ಡು ಹಾಕಿ ಸಿನಿಮಾ ಮಾಡಿದ್ರೂ ಎಲ್ಲೋ ಒಂದು ಕಡೆ ಇನ್ನೂ ಸ್ಟಾರ್ಟ್ ಆಗ್ತಿಲ್ಲ, ಇಲ್ಲ ಟೇಕ್ ಆಫ್ ಆಗ್ತಿಲ್ಲ, ಇಲ್ಲ ಮುಗೀತಿಲ್ಲ ಅನ್ನೋ ಒಂದು ಇದ್ದಿದ್ದಾಗ ಐ ಥಿಂಕ್ ಎಲ್ರಿಗೂ ಒಂದು ಪ್ರತಿಯೊಬ್ಬರಿಗೂ ಯಾರ್ಯಾರು ಇವಾಗ ನನ್ನ ಮೇಲೆ ಒಂದು 5-6 ಸಿನಿಮಾ ಇದೆ ನನಗೆ ರಿಲೀಸಿಗೆ, ಪ್ಲಸ್ ಶೂಟಿಂಗ್ ನಡೀತಾರೆ. ಪ್ರತಿಯೊಬ್ಬರಿಗೂ ಒಂಥರ ಐ ಥಿಂಕ್ ಒಂದು ಬ್ಲೂಮ್ ಆಗೈತೆ. ಧರ್ಮನ ಹಾಕೊಂಡು ಮಾಡಿ ಎಸ್ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ, ಒಂದು ಒಳ್ಳೆ ಹೆಸರು ಬಂದೈತೆ ಬಿಗ್ ಬಾಸ್ ಮುಖಾಂತರ. ಸೊ ಐ ಥಿಂಕ್ ಇನ್ನೊಂದು ಜರ್ನಿ, ಐ ಥಿಂಕ್ ಒಂದು ಸಕ್ಸಸ್ಫುಲ್ ಜರ್ನಿ. ಇಲ್ಲಿಂದ ನನಗೆ ಒಂದು ಇನ್ನೂ 10 ಇಯರ್ಸ್, ಇವಾಗ ಒಂದು 10 ವರ್ಷ ನನ್ನ ಒಂದು ಹೊಸ ಇದು ಸಿಕ್ಕೈತೆ, ಹೊಸ ಹುಮ್ಮಸ್ಸು ಸಿಕ್ಕೈತೆ. ಲೈಕ್ ನೆಕ್ಸ್ಟ್ ಲೆವೆಲಿಗೆ ನಾನು ಮತ್ತೆ ತೊಗೊಂಡೋಗ್ಬೋದು, ಚೂಸ್ ಮಾಡ್ಬೋದು, ಸಿನಿಮಾಗಳು ಚೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿಕೊಂಡು ಜನದ ಆಕ್ಸೆಪ್ಟೆನ್ಸ್ ತೊಗೊಂಡು 100% ಮಾಡ್ಬೋದು ಅಂತ ನಂಗೆ ಒಂದು ಬಂದೈತೆ ಅದು. ಎಲ್ರೂ ದರ್ಶನ್ ಸರ್ ಬಗ್ಗೆ ಮಾತಾಡೋದಕ್ಕೆ ಹಿಂದೇಟಾಗ್ತಕ್ಕಂಥ ಟೈಮಲ್ಲಿ ಅಂದ್ರೆ ಪಾಸಿಟಿವ್ ಆರ್ ನೆಗೆಟಿವ್ ಯಾವುದೇ ಇರಲಿ ಮಾತಾಡಕ್ಕೆ ಎಲ್ಲರೂ ಕೂಡ ಹಿಂಜರಿತಾ ಇದ್ರು. ಆದ್ರೆ ನೀವು ಬಿಗ್ ಬಾಸ್ಗೆ ಹೋಗಿ ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ನವಗ್ರಹ ಸಿನಿಮಾ ಮತ್ತೆ ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಮತ್ತೆ ಬ್ಯಾನರ್ ಬಗ್ಗೆ ಮಾತಾಡಿದ್ರಿ. ಆ ಟೈಮಲ್ಲಿ ಡಿ ಬಾಸ್ ಫ್ಯಾನ್ಸ್ ಇದಾರ, ದಿಸ್ ಇಸ್ ದ ಗಟ್ಸ್ ಅಂತ ಮಾತಾಡಿದ್ರು. ನನಗೆ ಎಷ್ಟೋ ಜನ ಮೆಸೇಜ್ ಮಾಡಿದ್ದುಂಟು. ಸೊ ಏನ್ ಹೇಳ್ತೀರಿ ಸರ್? ದರ್ಶನ್ ಸರ್ನ ಆ ಕ್ಷಣ ನೆನಪು ಮಾಡ್ಕೊಳ್ಬೇಕು ಅಂತ ಯಾಕೆ ಅನ್ಸ್ತು? ದರ್ಶನ್ ಸರ್ ಎಪಿಸೋಡ್ ಆದಾಗಲೂ ಐ ಥಿಂಕ್ ನಿಮ್ಮ ಹತ್ರ ಮಾತಾಡಿದ್ದೆ. ಸುಮಾರು ಜನ ಯಾರು ಮಾತಾಡಿರಲಿಲ್ಲ, ಬಟ್ ಆ ಟೈಮಲ್ಲಿ ನೀವು ಬಂದು ನನ್ನ ಹತ್ರ ಒಂದು ಆಡಿಯೋ ಲಾಂಚ್ ಟೈಮಲ್ಲಿ ಮಾತಾಡಿದ್ದೆ. ನನಗೆಲ್ಲೋ ಒಂದು ಕಡೆ ನನಗೆ ಆ ವ್ಯಕ್ತಿ ತುಂಬ ಕ್ಲೋಸು. ಅವರಿಂದ ನಾನು ಆ್ಯಕ್ಚುಲಿ ಇವತ್ತು ಈ ಹೆಸರು ಏನಾದರೂ ಒಂದು ಬಂದಿದೆ ಐ ಥಿಂಕ್ ಆ ಸಿನಿಮಾಯಿಂದ. ನನಗೆ ಒಂದು 10 ಸಿನಿಮಾ ಮಾಡಿದಷ್ಟು ಹೆಸರು ಕೊಡ್ತು ಆ ಒಂದು ಸಿನಿಮಾ. ಸೊ ಅದಕ್ಕೆ ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ, ಅವ್ರಿಗೆ ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ಹೌದು, ವೇದಿಕೆ ಮೇಲೆ ಹೋದಾಗ ನನಗೆ ಮನಸ್ಸಿಂದ ಬಂದಿದೆ ಅದು. ಎಲ್ಲೋ ಒಂದು ಪ್ಲ್ಯಾನ್ ಮಾಡಿ, ಇಲ್ಲ ಏನೋ ಇವ್ರನ್ನ ಹೇಳ್ಕೊಬೇಕು, ಇಲ್ಲ ಏನೋ ಒಂದು ಶುಗರ್ ಕೋಟಿಂಗ್ ಮಾಡಬೇಕು ಅಂತಲ್ಲ, ಆ ಮನಸ್ಸಿಂದ ಬಂದಿದ್ದ ಮಾತು. ಯಾಕಂದರೆ ಈ ವೇದಿಕೆ ಮೇಲೆ ನಿಂತ್ಕೊಳೋಕ್ಕೆ ನಮ್ಮ ತಂದೆ ಕಾರಣ, ನಮ್ಮ ತಾಯಿ ಕಾರಣ, ನನ್ನ ಇಷ್ಟು ದಿನ ನನಗೆ ಹಾಕೊಂಡು ಸಿನಿಮಾ ಪ್ರೊಡ್ಯೂಸ್ ಮಾಡಿ ನಿರ್ಮಾಪಕರು ಕಾರಣ. ಅದಕ್ಕಿಂತ ಮೇಲೆ
ನನಗೆ ಇವತ್ತು ಬಿಗ್ ಬಾಸಿಗೆ ಬರೋಕ್ಕೂ ಐ ಥಿಂಕ್ ಅವ್ರು ಕರಿಬೇಕಂದ್ರೂ ಆ ಆ ನವಗ್ರಹದು ಒಂದು ಟ್ಯಾಗ್ ಕಣ್ಸಲಿಗೆ ಹುಡುಗ ಅನ್ನೋದು ಐ ಥಿಂಕ್ ಒಂದು ಸ್ಟ್ರಾಂಗ್ ರೀಸನ್ ಇತ್ತು. ಸೊ ಅದನ್ನು ಕೊಟ್ಟಿದ್ದು ದರ್ಶನ್ ಸರ್ ಬಗ್ಗೆ ನಾನು ಮಾತಾಡೋಕ್ಕೆ ನಂಗೆ ಎಲ್ಲಿ ಬೇಕಾದರೂ ನಾನು ತುಂಬ ಓಪನಾಗಿ ಮಾತಾಡ್ತೀನಿ. ಯಾಕಂದರೆ ಅವರು ಒಂದು ನನಗೆ ಡೆಫಿನೆಟ್ಲಿ ಅದಾಗಿರೋದು ಒಂದು ಬ್ಯಾಡ್ ಇನ್ಸಿಡೆಂಟ್ ಅವ್ರ ಲೈಫಲ್ಲಿ, ಬಟ್ ನನಗೆ ಒಂದು ಹನ್ನೊಂದು ಸ್ಥಾನನೇ ಅವರು. ಡೆಫಿನೆಟ್ಲಿ ಅವರು ಒಂದು ಹನ್ನೊಂದು ಸ್ಥಾನದೇ ಇದ್ದಾರೆ. ಸೊ ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು 2 ಸಲ ಯೋಚನೆನೂ ಮಾಡೋದು ಬೇಕಾಗಿಲ್ಲ, ಆಮೇಲೆ ಪ್ಲ್ಯಾನ್ ಮಾಡೋದು ಬೇಕಾಗಿಲ್ಲ. ನಾನು ಏನೇ ಮಾತಾಡಿದ್ರು ಅವ್ರ ಮನಸ್ಸಿಂದನೇ ನಾನು ಮಾತಾಡೋದು, ಇಲ್ಲ ಅವ್ರ ಫ್ಯಾನ್ಸ್ ಬಂದು ನನಗೆ ಇದು ಮಾಡಬೇಕು. ಬಟ್ ಅದರಲ್ಲೂ ಐ ಥಿಂಕ್ ನಾನು ಆಚೆ ಬಂದು ನೋಡಿದಾಗ ಅಲ್ಟಿಮೇಟಾಗಿ ಸಪೋರ್ಟ್ ಮಾಡಿದ್ದಾರೆ. ಡಿ ಬಾಸ್ ಫ್ಯಾನ್ಸ್ ಅಂತ ನಾವೇನು ಹೇಳ್ತೀವಿ, ಪ್ರತಿಯೊಂದು ಪೇಜಸ್ ಆಗಿರ್ಬೋದು, ಇಲ್ಲ ನನ್ನ ಕಮೆಂಟ್ಸ್ ಆಗಿರ್ಬೋದು. ಸೊ ಜನನೂ ಯಾವ ಥರ ನನ್ನ ಇಷ್ಟಪಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಡಿ ಬಾಸ್ ಫ್ಯಾನ್ಸ್ನೂ ಐ ಥಿಂಕ್ ಒಂದು ಈಕ್ವಲ್ ಆಗಿ ನನ್ನ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ದರ್ಶನ್ ಸರ್ ಅವರ ಹುಡುಗ, ನಮ್ಮ ಹುಡುಗ, ನವಗ್ರಹ ಖ್ಯಾತಿಯ ಹುಡುಗ. ಸೊ ಅವನು ಚೆನ್ನಾಗಿರಬೇಕು, ಅವನು ಬೆಳಿಬೇಕು ಈ ಚಿತ್ರರಂಗದಲ್ಲಿ, ಅವನದು ಒಂದು ಹೆಸರು ಬರಬೇಕು ಬಿಗ್ ಬಾಸಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಸುದೀಪ್ ಸರ್ಗೆ ಮತ್ತೆ ದರ್ಶನ್ ಸರ್ಗೆ ಅವರಿಬ್ಬರ ಮಧ್ಯೆ ವೈಮನಸ್ಸು ಮನಸ್ತಾಪ ಇದ್ದೇ ಇದೆ. ಆದ್ರೂ ಕೂಡ ದರ್ಶನ್ ಹುಡುಗ ಅಂತ ನಿಮ್ಮನ್ನ ಟಾಲರೇಟ್ ಅಂದ್ರೆ ಪ್ರತಿ ವೀಕೆಂಡ್ ಬಂದಾಗ್ಲೂ ಕೂಡ ಅವ್ರು ನಿಮ್ಮನ್ನ ತುಂಬಾ ಸ್ಟ್ರೆಸ್ ಮಾಡಿ ನಿಮ್ಮ ಹೆಸರು ಹೇಳಿ ನೀವು ಕಾಣಿಸ್ಕೊಳ್ಬೇಕು, ನೀವು ಬೆಳಿಬೇಕು ಅಂತ ತುಂಬಾ ಇಷ್ಟಪಟ್ರು. ಸೊ ಅಲ್ಲೂ ಕೂಡ ನಿಮ್ಮನ್ನ ಬಿಟ್ಕೊಡ್ಲಿಲ್ಲ ಅವರು. ಸೊ ಅದ್ರ ಬಗ್ಗೆ ಸುದೀಪ್ ಸರ್ಗೆ ಆ್ಯಕ್ಚುಲಿ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ವಾರ ಇದೆಯಲ್ಲ ಅವ್ರದ್ದು, ಅದು ಕ್ಯಾರಿ ಮಾಡೋದು ಒಂದು ವಾರ. ಬಿಗ್ ಬಾಸಲ್ಲಿ ಸ್ಯಾಟರ್ಡೇ ಸಂಡೇ ಬಂದರೆ ಕಾಯ್ತೀವಿ, ಸ್ಯಾಟರ್ಡೇ ಸಂಡೇ ಬಂದರೆ ಸುದೀಪ್ ಸರ್ ಬರ್ತಾರೆ. ನಮ್ಗೆ ಏನಾದರೂ ಒಂದು ವೀಕ್ನೆಸ್ ಇದ್ದರೆ ಅವ್ರ ಮುಖಾಂತರ ಅದು ಬರುತ್ತೆ. ಆಮೇಲೆ ನನ್ನ ವಿಷಯದಲ್ಲಿ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಕ್ರಿಕೆಟ್ ಆಡಿದ್ದೀನಿ. ಆಮೇಲೆ ನನ್ನ ಮುಹೂರ್ತಕ್ಕೆ ಬಂದಿದ್ದಾರೆ. ದರ್ಶನ್ ಸರು ಕ್ಲಾಪ್ ಮಾಡಿರೋದು, ಸುದೀಪ್ ಸರು ಸ್ವಿಚ್ ಆನ್ ಮಾಡೋದು, ಮುಮ್ತಾಜ್ ಸಿನಿಮಾ ಇಬ್ಬರು ಬಂದು ಒಂದೇ ವೇದಿಕೆಯಲ್ಲಿ ಒಂದೇ ಸಿನಿಮಾಗೆ ಅವ್ರು ಬಂದು ಇದು ಮಾಡಿದ್ದಾರೆ. ಸೊ ಐ ಥಿಂಕ್ ನಾನು ಅದನ್ನೆಲ್ಲ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಧರ್ಮ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅವರು ಇನ್ನೂ ಒಂದಿದೆ, ಇನ್ನೂ ನೋಡಿದ್ದೀನಿ, ಈ ಹುಡುಗನಲ್ಲಿ ಏನೋ ನೋಡಿದ್ದೀನಿ, ಇನ್ನೂ ಇದೆ, ಸ್ವಲ್ಪ ಬ್ಲೂಮಪ್ ಆಗು ಧರ್ಮ. ಆಮೇಲೆ ಡೈರೆಕ್ಟಾಗಿ ಹೇಳ್ತಾಯಿದ್ರು, ಧರ್ಮ ICU ಇದೆಯಾ, ಇನ್ನು 3-4 ವೀಕ್ಸು ಓಪನ್ ಅಪ್ ಆಗು, ನೀನು ಮಾತಾಡು, ನೀನು ಇದು ಮಾಡು, ಎಲ್ಲೋ ಒಂದು ಕಡೆ ಜನ ಇಷ್ಟಪಡ್ತಾರೆ, ಬಟ್ ನೀನು ಇನ್ನೂ ಇದಾಗಬೇಕು. ಸೊ ತುಂಬ ಪ್ರತಿಯೊಬ್ಬರು ಸ್ಪರ್ಧಿಗೂ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ, ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಥರ ನೋಡ್ತಾರೆ. ಸೊ ನನ್ನನ್ನು ಅದೇ ಥರ ಇದು ಮಾಡಿ, ಆಮೇಲೆ ಚಾಕ್ಲೇಟ್ ಅಂತ ಪ್ರೀತಿಯಿಂದ ಕರೀತಾರೆ. ಯಾಕಂದರೆ ಕ್ರಿಕೆಟ್ ಆಡುವಾಗ ಹೇ ಚಾಕ್ಲೇಟ್ ಅಂತ ನಂಗೆ ಕರಿತಿದ್ರು. ಸೊ ಅವ್ರಿಗೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡಿದಾಗ ಅವ್ರ ರಿಯಾಕ್ಷನು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು. ಅವ್ರ ಬಗ್ಗೆ ಮಾತಾಡಿದಾಗ ಹಿ ಫೆಲ್ಟ್ ವೆರಿ ಪ್ರೌಡ್. ಯಾಕಂದರೆ ಬಂದಿದ್ದ ರೂಟ್ನ ಮರ್ತಿಲ್ಲ ಇವನು ಇಲ್ಲಿ ವೇದಿಕೆ ಮೇಲೆ ನಿಂತ್ಕೊಳಕ್ಕೆ ಒಂದು ಮುಖ್ಯ ಕಾರಣ ಹೇಳಿದಾನಂತ ಅವ್ರ ಎಕ್ಸ್ಪ್ರೆಷನ್ಲೇ ಗೊತ್ತಾಯ್ತು. ಅವ್ರು ಹೇಳಿದ ಮಾತು ಫ್ಯಾಂಟಾಸ್ಟಿಕ್ ಅಂತಲೂ ಒಂದು ಮಾತು ಹೇಳ್ತಾರೆ. ಸೊ ಅವ್ರಿಗೆ ಆಮೇಲೆ ಅವ್ರಿಗೆ ಅದು ಏನಿದೆಯೋ ಐ ಮೀನ್ ಅದು ಫ್ರೆಂಡ್ಶಿಪ್ಪು ಇಲ್ಲ ಇದು ಅದಾಗಿರೋದು ಅದು ನನಗೆ ಪರ್ಸ್ನಲಾಗಿ ಏನು ಗೊತ್ತಿಲ್ಲ. ಬಟ್ ಅವರು ಯಾವತ್ತೂ ನನ್ನ ದರ್ಶನ್ ಹುಡುಗ ಅಂತ ಹೇಟ್ ಮಾಡಲಿಲ್ಲ, ಚಾನ್ಸ್ ಇಲ್ಲ. ದರ್ಶನ್ ಸರ್ ಜೊತೆ ಇದ್ದೀನಿ ಅಂತ ಮೋಸ್ಟ್ಲಿ ಇನ್ನೂ, ಯಾಕಂದರೆ ಅವ್ರ ಜೊತೆ ನಾವೆಲ್ಲ ಒಂದು ಟ್ರಿಪ್ ಹೋದಾಗ, ಮಡಿಕೇರಿ ಹೋದಾಗ ಬೈಕ್ ರೈಡಲ್ಲಿ ಸುದೀಪ್ ಸರ್, ದರ್ಶನ್ ಸರ್ ಎಲ್ಲರೂ ಜೊತೆ ಹೋಗಿದ್ವಿ. ಇನ್ನೂ ಕಣ್ಮುಂದೆ ಇದೆ ಆ ಮಳೆಲ್ಲ ನೆಂತ್ಕೊಂಡು, ಆ ಚಳಿನಲ್ಲಿ ಎಲ್ಲ ಗ್ಲೌಸ್ ಬಿಟ್ಕೊಂಡು ಹಿಂಗೆ ಅಂದ್ಕೊಂಡು ಒಂದು ಮನೆಗೆ ಹೋಗಿದ್ದು, ಆ ವೀಡಿಯೋಸ್ ಎಲ್ಲ ಇದೆ, ನಾವೆಲ್ಲ ಜೊತೆಗಿರೋ ವೀಡಿಯೋಸು. ಸೊ ಐ ಥಿಂಕ್ ಅವ್ರಿಗೂ ಒಂದಿದೆ, ಈಸ್ ದರ್ಶನ್ ಹುಡುಗ, ದರ್ಶನ್ ಅವ್ರ ಜೊತೆ ಬೆಳೆದಿರೋಂಥ, ಅಂದರೆ ಆ ಇದರಲ್ಲಿ ಬಂದಿರೋಂಥ ಹುಡುಗ. ಸೊ ಅವರು ಅದನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಎಷ್ಟೊಂದು ಸಲ ನನಗೆ ಹೇಳಿದ್ದಾರೆ, ಲೈಕ್ ಎಷ್ಟೊಂದು ಕೆಲವೊಂದು ಸಮಯದಲ್ಲಿ ಎಲ್ಲ ಚೆನ್ನಾಗಿದ್ದಾಗ ಅಂದರೆ ಅವ್ರ ಬಗ್ಗೆನೂ ಕೇಳಿದ್ದಾರೆ, ಹೆಂಗಿದ್ದಾರೆ ಏನು ಅಂತ ಹೆಂಗೆ ಕೇಳಿದ್ದಾರೆ. ಸೊ ಈ ಥರ ಒಂದು, ಆಮೇಲೆ ಕ್ರಿಕೆಟ್ ಆಡಿದಾಗ ಜೊತೆಗೆ ಕ್ರಿಕೆಟೆಲ್ಲ ಆಡಿದ್ದೀವಲ್ಲ ಜೊತೆಗೆ, ದರ್ಶನ್ ಸರು ಆಡಿದ್ದಾರೆ CCL. ಸೊ ಇದೆಲ್ಲ ಬಂದಾಗ ಅವ್ರಿಗೆಲ್ಲೋ ಒಂದು ಕಡೆ ಇದೆ ಅದೊಂದು ಹಿಸ್ ಬಾಯ್. ಸೊ ಅವ್ರಿಗೆ ಒಂದು ಇದಿದೆ, ಒಂದು ಲವ್ ಆ್ಯಂಡ್ ಅಫೆಕ್ಷನ್ ಇದೆ, ನನ್ನ ಮೇಲೂ ಅದಿದೆ ಒಂದು ಲವ್ ಆ್ಯಂಡ್ ಅಫೆಕ್ಷನ್. ಸೊ ಎಲ್ಲೋ ಅದು ಆ ಭೇದ ಭಾವ ಇಲ್ಲ ಅವ್ರಿಗೆ, ದರ್ಶನ್ ಸರ್ ಜೊತೆ ಇದೀನಂತ ಆ ಥರ ಏನಿಲ್ಲ. ಇನ್ನೂ ಜಾಸ್ತಿನೇ ಇಷ್ಟಪಟ್ಟರು, ಇನ್ನೂ ಜಾಸ್ತಿ ಆ ಲವ್ ಅನ್ನೋದು ಸಪೋರ್ಟು ಕೊಟ್ಟರು ನನಗೆ. ಮೆಡಿಕಲ್ ಬೇಲ್ ಮೇಲೆ ದರ್ಶನ್ ಸರ್ ಹೊರಗಡೆ ಇದ್ದಾರೆ, ನೀವು ಹೊರಗಡೆ ಬಂದಿದ್ದೀರಾ, ಫೋನ್ ಕಾಲ್ ಥ್ರೂ ಏನಾದರೂ ಮಾತಾಡೋಕ್ಕೆ ಟ್ರೈ ಮಾಡಿದ್ರಾ, ಅಥವಾ ಹೊರಗಡೆ ಬಂದ್ಮೇಲೆ, ಅಥವಾ ಬಿಗ್ ಬಾಸ್ ಮನೇಲಿ ಇದ್ದಾಗ ಯಾವತ್ತಾದ್ರೂ ದರ್ಶನ್ ಸರ್ ಬಗ್ಗೆ ನೀವು ಅಥವಾ ಅನುಷಾ ಕೂತ್ಕೊಂಡು ಮಾತಾಡಿದ್ದುಂಟಾ? ಇಲ್ಲ, 100% ಮಾತಾಡಿದ್ದೀವಿ. ದರ್ಶನ್ ಸರ್ ಬಗ್ಗೆ ಏನು ನಡೀತಾ ಇದೆ, ಏನಾಗಿರ್ಬೋದು. ಆಮೇಲೆ ಅವ್ರ ಜೊತೆ ಕಳೆದಂಥ ಒಂದು ಸಮಯಗಳೆಲ್ಲ ಅನುಷಾಗಿ ಮಾತಾಡಿದ್ದೀನಿ. ಅದೆಷ್ಟು ಟೆಲಿಕಾಸ್ಟ್ ಆಯಿತು ನಂಗೆ ಗೊತ್ತಿಲ್ಲ, ಬಟ್ ಮಾತಾಡಿದ್ವಿ, ವಾಕ್ ಮಾಡೋವಾಗೆಲ್ಲ ಅದು ಮಾತಾಡಿದ್ವಿ. ಆ್ಯಂಡ್ ಅನುಷಾನು ಶೇರ್ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಟೈಮಲ್ಲೂ ಅದು ಕ್ಯಾಂಪೇನು ಯಾವ ಥರ ನೋಡಿಕೊಂಡ್ರು, ಯಾವ ಥರ ರೆಸ್ಪೆಕ್ಟ್ ಕೊಡ್ತಾರೆ, ಯಾವ ಥರ ಇದು ಮಾಡ್ತಾರೆ ಅಂತ. ಸೊ ಐ ಥಿಂಕ್ ಕೆಲವೊಂದು ವಿಷಯಗಳನ್ನ ತುಂಬ ಮಾತಾಡಿದ್ದೀವಿ. ನನಗೆಲ್ಲೂ ಒಂಥರ ಅಲ್ಲೂ ಅಷ್ಟೇ, ಅಲ್ಲೂ ಏನು. ಆಮೇಲೆ ಇನ್ನೊಂದು ಟಾಸ್ಕ್ ಒಂದು ಬರುತ್ತೆ, ನಾವು ಬಂದಿದ್ದ ದಾರಿ, ನಾವು ಪಟ್ಟಿರೋ ಕಷ್ಟ, ನಾವಿದು ಇದು ಬಂದಾಗಲೂ ಅದರಲ್ಲೂ ಮಾತಾಡಿದ್ದೀನಿ. ಇವತ್ತು ನಾನು ಬಂದು ನಿಂತ್ಕೊಬೇಕಂದ್ರೆ ಐ ಥಿಂಕ್ ಮುಖ್ಯ ಕಾರಣ ಅವರೇ ಅಂತ. ಸೊ ಐ ಥಿಂಕ್ ಮಾತಾಡಿದ್ದೀನಿ ಅವ್ರ ಬಗ್ಗೆ ಎಲ್ಲ, ತುಂಬ ಮಾತಾಡಿದ್ದೀನಿ. ಆ್ಯಂಡ್ ಎಸ್, ಬಂದಿದ ತಕ್ಷಣ ತಂದೆಯವರು ಹೇಳಿದ್ದು ಮೆಡಿಕಲ್ ಬೇಲ್ ಮೇಲೆ ಆಚೆ ಇದ್ದಾರೆ ಅಂತ.
ಖುಷಿ ಆಯಿತು ಬೇಲದ ಮೇಲೆ ಆಚೆ ಬಂದಿರೋ. ಬಟ್ ಎಲ್ಲೋ ಒಂದು ಕಡೆ ಬೇಜಾರು ಏನಂದರೆ ಬ್ಯಾಕ್ ಪೇನ್ ಅನ್ನೋದು ಅವ್ರಿಗೆ ಮೊದಲಿಂದನೂ ಕಾಡ್ತಿತ್ತು. ನಾವು ತೋಟಕ್ಕೆ ಅವಾಗ ಹೋದಾಗಲೂ ಅವರು ಹಾರ್ಸ್ ರೈಡಿಂಗ್ ಹೋಗಿ ಬಂದಿದ ತಕ್ಷಣ ಅವ್ರಿಗೆ ತುಂಬ ಪೇನ್ ಆಗ್ತಿತ್ತು. ಎಷ್ಟೋ ಒಂದು ವರ್ಷ ಐ ಥಿಂಕ್ ಒಂದು ಹಾರ್ಸ್ ರೈಡಿಂಗೇ ಹೋಗಿರಲಿಲ್ಲ ಅವರು, ಯಾಕಂದರೆ ಬ್ಯಾಕ್ ಪೇನಿಂದ. ಆಮೇಲೆ ಶೂಟಿಂಗ್ ಟೈಮಲ್ಲಿ ನೋಡಿದಾಗ ರೋಪ್ ಶಾಟ್ ಹಾಕಿದಾಗ ಇಮಿಡಿಯೇಟ್ ಅವ್ರು ರೋಡ್ ಬಿಚ್ಚಿದ ತಕ್ಷಣ ಫುಲ್ ಸ್ಪ್ರೇ ಹಾಕೊಳೋದು, ಇಲ್ಲೇನೋ ಬಾಂಬ್ ಹಾಕೊಳೋದು ಅದೆಲ್ಲ ಮಾಡ್ತಿದ್ರು. ಯಾಕಂದ್ರೆ ಅಷ್ಟು ಒಂಥರ ಒಂದು ಹಳೇ ನೋವು. ನಮ್ಮ ತಂದೆಯವ್ರಿಗೂ ಹಂಗೆ ಅದಾಗಿತ್ತು. ಅಶ್ವಮೇಧ ಟೈಮಲ್ಲಿ ಆ ಬಂಡೆ ಮೇಲೆ ಬಿದ್ದು, ಅಶ್ವಮೇಧ ಟೈಮಲ್ಲಿ ಇವಾಗಲೂ ಆ ನೀ ಪೇನ್ ಕಾಡ್ತಾ ಇರುತ್ತೆ ಅವ್ರಿಗೆ. ಸೊ ಇವಾಗಲೂ ಆ ನೀ ಪೇನ್ ಕಾಡ್ತಾ ಇರುತ್ತೆ ಯಾವಾಗಲೂ ಒಂದೊಂದ್ಸಲಿ. ಸೊ ಅವ್ರಿಗೂ ಅದು ಆ ಬ್ಯಾಕ್ ಪೇನ್ ಯಾವಾಗಲೂ ಬರ್ತದೆ. ಅದೊಂದು ನನಗೆ ಬೇಜಾರಾಯಿತು, ಲೈಕ್ ಬಂದ್ಬಿಟ್ಟು ಆಪ್ರೇಷನ್ ಏನಾದರೂ ಮಾಡ್ಕೊಬೇಕು ಅಂತ. 100% ಆಬ್ವಿಯಸ್ಲಿ ಹಳೆ ನಂಬರ್ಗಳು ಯಾವುದೂ ಇಲ್ಲ. ಸೊ ದಿನಕರ್ ಸರ್ನ ರೀಚ್ ಔಟ್ ಮಾಡಿ ಮಾತಾಡಿ ಮೀಟ್ ಮಾಡ್ಬೇಕಂತ ಇದ್ದೀನಿ. ಖಂಡಿತ ಮೀಟ್ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.